ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಇವತ್ತಿನ ಬ್ಲಾಗ್ ಬಂದು ನಾನು ಅಮೆಝಾನಿಂದ ಸಿಕ್ಕಾಬಟ್ಟೆ ಆರ್ಡರ್ ಮಾಡಿದ್ದೆ. ಅದೆಲ್ಲ ಇವತ್ತು ಅನ್ಬಾಕ್ಸಿಂಗ್ ವಿಡಿಯೋ ಮಾಡೋಣ, ಅಂದರೆ ಏನೇನು ಆರ್ಡರ್ ಮಾಡಿದ್ದೀನಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಆ್ಯಕ್ಚುಲಿ ಕಮ್ಮಿ ಮನೆ ಗೃಹ ಪ್ರವೇಶ ಆಗೋಕ್ಕಿಂತ ಮುಂಚೆ ನೀವು ವೀಡಿಯೋಸಲ್ಲಿ ಹಾಕಿದ್ರೆ ಇನ್ನೂ ಪೋಸ್ಟ್ ಮಾಡಿದ್ರೆ ಗೊತ್ತಿಲ್ಲ, ಅದು ಫಸ್ಟ್ ಬರುತ್ತೆ ಇದು ಬರುತ್ತೋ ಗೊತ್ತಿಲ್ಲ. ಸೊ ಸುಮಾರು ಸ್ಟ್ಯಾಂಡ್ಗಳು ಮತ್ತು ಪಾಟ್ ಮತ್ತು ಬೆಡ್ ಕೂಡ ಆರ್ಡರ್ ಮಾಡಿದ್ದೀನಿ. ಮ್ಯಾಟ್ರೆಸ್ಸು ಅದು ಮೇಲ್ಗಡೆ ಒಂದು ರೂಮಲ್ಲಿದೆ, ಅದು ಆಮೇಲೆ ತೋರಿಸ್ತೀನಿ. ಅದಕ್ಕಿಂತ ಗೃಹ ಪ್ರವೇಶ ಆಗೋಕ್ಕಿಂತ ಮುಂಚೆನೇ ಒಂದು 15,000 ಶಾಪ್ ಮಾಡಿದ್ದೆ ಅಮೆಝಾನಲ್ಲಿ. ಸೊ ಇವಾಗಲೂ ಒಂದಿಷ್ಟು ಐಟಮ್ಸ್ ಇದೆ. ಹೆಂಗಿದ್ರು ಇದು ಆಮೇಲೆ ನೀವು ಲಿಂಕ್ಗಳೆಲ್ಲ ಕೇಳ್ತಿರಲ್ಲ, ಅದಕ್ಕೆ ಮುಂಚೆನೇ ಯಾವುದರಿಂದ ತೊಗೊಂಡಿದ್ದೀನಿ ಎಷ್ಟು ಅಂತ ಆದರೆ ಹೇಳ್ತೀನಿ, ಇಲ್ಲಾಂದರೆ ನೀವು ಆಮೇಲೆ ನನಗೆ ಡಿ ಎಮ್ ಮಾಡಿ. ಸೊ ನಾನು ನಿಮಗೆ ಅವಾಗ ಹೇಳ್ತೀನಿ. ಸೊ ಈಗ ಸ್ಟಾರ್ಟ್ ಮಾಡೋಣ ಬ್ಲಾಗು, ತಡ ಮಾಡೋದು ಬೇಡ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ಮಾಡೋವಂಥ ವೀಡಿಯೋಸು ಎಲ್ಲ ನಿಮಗೆ ಬೇಗ ರೀಚ್ ಆಗುತ್ತೆ. ಸೊ ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ತೀನಿ. ತಡ ಮಾಡೋದು ಬೇಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಬಂದುಬಿಟ್ಟು ಕಿಚನ್ನಿಗೆ ಏನು ಇದು ಕಿಚನಲ್ಲಿ ಇವಾಗ ನಾವು ಏನು ಎಣ್ಣೆ ಐಟಮ್ ಏನು ಬರುತ್ತೆ. ಕಿಚನ್ನಲ್ಲಿ ಏನೋ ನಾವೀಗ ಬಳಸೋವಂಥ ಎಣ್ಣೆಗಳನ್ನೆಲ್ಲ ಇಡಬೇಕಲ್ವ, ಅದಕ್ಕೆ ಇದೊಂದು ಸ್ಟ್ಯಾಂಡ್ ಆರ್ಡರ್ ಮಾಡಿದ್ದೆ. ಇದೆಲ್ಲ ಮತ್ತು ಅಮೆಝಾನಲ್ಲೂ ಆರ್ಡರ್ ಮಾಡಿರೋದು, ಬೇರೆ ಯಾವುದಲ್ಲ. ಹಾಗಾಗಿ ಸೊ ಇದೊಂದು ಕೊಟ್ಟಿದ್ದಾರೆ ಸ್ಟ್ಯಾಂಡು. ಇದೆಲ್ಲ ನಾನು ನಿಮಗೆ ತೋರಿಸ್ತೀನಿ ಆಮೇಲೆ ಹೆಂಗೆ ಅರೇಂಜ್ ಮಾಡೋದು ಅಂತ. ಸೊ ಫಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಇದು. ಅದಾದಮೇಲೆ ಸೆಕೆಂಡ್ ಪ್ರಾಡಕ್ಟು ಬೆಡ್ಶೀಟ್ ಕವರ್ ಆರ್ಡರ್ ಮಾಡಿದ್ದೆ. ಸೊ ಇದೆಲ್ಲ ಯೂಸ್ ಮಾಡಿದ್ಮೇಲೆ ಹೇಳ್ತೀನಿ ಯಾವ ಥರ ಇದೆ ಕ್ವಾಲಿಟಿ ಅಂತ. ನಾನೆಲ್ಲ ಫಿಟ್ಟೆಡ್ ಬೆಡ್ಶೀಟ್ ಆರ್ಡರ್ ಮಾಡಿದ್ದೆ, ಅಂದರೆ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ ಅಂತ. ಸೊ ಇದು ದಿನ ಕವರು ಎಲ್ಲ ಒಂದ್ಸತಿ ವಾಶ್ ಮಾಡಿ ಯೂಸ್ ಮಾಡಬೇಕು. ಸೊ ಇದು ಆಮೇಲೆ ನೋಡ್ಬೋದು ಎಲ್ಲ ಈ ಥರ ಫಿಟ್ಟೆಡ್ ಬೆಡ್ಶೀಟು. ಸೊ ಇದು ಒಂದು 3 ಮಾಡಿದ್ದೀನಿ, ಇದು ನೋಡಬೇಕು. ಇದು ಬೆಡ್ಶೀಟು. ಇದೆಲ್ಲ ಆ್ಯಕ್ಚುಲಿ ರಿಸೀವ್ ಆಗಿ ಒಂದು 2-3 ಡೇಸ್ ಆಯಿತು. ಎಲ್ಲ ಒಂದೇ ಸತಿ ಬಂದು ವೀಡಿಯೋ ಮಾಡೋಣ ಅಂತ ಲೇಟಾಗಿ ಮಾಡ್ತಾಯಿದ್ದೀನಿ. ಸೊ ಯಾರಾದರೂ ಡ್ಯಾಮೇಜ್ ಆಗಿದೆ ಮತ್ತೆ ವಾಪಸ್ ಕಳಿಸ್ಬೇಕಲ್ವಾ, ಹಾಗಾಗಿ. ಸೊ ಇದು ಸ್ವಲ್ಪ ಸಿಮಿಲರ್ ಅದೇ ಥರ ಬರುತ್ತೆ, ಬಟ್ ಆದರೆ ಇದು ಕಲರ್ ಚೇಂಜ್. ಇದು ಅಷ್ಟೇ ಸೇಮ್. ಸೊ ಇದು 2 ತಲೆ ದಿಂಬಿನ ಕವರು. ಆಮೇಲೆ ಇದು ಫಿಟ್ಟೆಡ್ ಬೆಡ್ಶೀಟ್, ಸೇಮ್ ವಾಶ್ ಮಾಡಿ ಹಾಕಬೇಕಿಲ್ಲ. ಸೊ ಚೆನ್ನಾಗಿದೆ ಕ್ವಾಲಿಟಿ. ಸೊ ನೋಡಿ, ಸೊ 2 ಬೆಡ್ಶೀಟ್ ಆಯಿತು. ಇದು ಥರ್ಡ್ ಒನ್. ಇದು ನಾನು ಸಿಕ್ಕಾಪಟ್ಟೆ ಇಷ್ಟಪಟ್ಟು ಆರ್ಡರ್ ಮಾಡಿದ್ದು. ಒಂಥರ ಚೆನ್ನಾಗಿದೆ, ಫ್ಲವರ್ ಪಿಂಕ್ ಕಲರು. ನಾನು ಆ್ಯಕ್ಚುಲಿ ಪಿಂಕೆಲ್ಲ ಇಷ್ಟಪಡೋದಿಲ್ಲ, ಬಟ್ ಆದರೆ ಇದರಲ್ಲೇನೋ ಚೆನ್ನಾಗಿ ಅನ್ನಿಸ್ತು, ಹಾಗಾಗಿ ಇದು ಒಂದು ಆರ್ಡರ್ ಮಾಡಿದ್ದೀನಿ. ಸೊ ಈ ಥರ ಕಾಣಿಸುತ್ತೆ, ಚೆನ್ನಾಗಿದೆ. ಇದು ಎಲ್ಲ ಕ್ವಾಲಿಟಿ ಫುಲ್ಲು ಕಾಟನ್ನೇ ಮಾಡಿದ್ದೀನಿ, ಯಾಕಂದರೆ ಅದು ನೀಟಾಗಿ ಕೂತ್ಕೊಳ್ಳುತ್ತೆ ಮತ್ತು ಮೈಯೆಲ್ಲ ಉರಿಯೋದಿಲ್ಲ ಅದು. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಇನ್ನೊಂದು ಪಿಂಕಲ್ಲಿ ಚೆನ್ನಾಗಿತ್ತು, ಫುಲ್ ಪಿಂಕ್, ಒಂಥರ ಡಾರ್ಕ್ ಪಿಂಕು, ಬಟ್ ಆದರೆ ಅದು ಈ ಸೈಜಿಂದ ಇರಲಿಲ್ಲ, ಬರೀ ಸಿಂಗಲ್ ಬರುತ್ತೆ ನೋಡಿ, ಆ ಥರ ಸೈಜ್ ಇರುತ್ತೆ. ಸೊ ಇದೊಂದು ಫುಲ್ಲು ಫ್ಲವರ್ ಇದೆ. ಇದು ಅಷ್ಟೇ ಸೇಮ್ ಫಿಟ್ಟೆಡ್ ಬೆಡ್ಶೀಟು. ಸೊ ನಾನು ಒಂದ್ಸತಿ ಎಲ್ಲ ವಾಶ್ ಮಾಡಿ ನಾನು ಹಾಕಿದ್ಮೇಲೆ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ಸೊ ಇದಿಷ್ಟು ಬೆಡ್ಶೀಟ್ ಆಯಿತು, ಬೆಡ್ಶೀಟ್ ಕವರ್. ಅದಾದಮೇಲೆ ನೆಕ್ಸ್ಟು ಇದು ಓಪನ್ ಮಾಡೋಣ.
ಬಂದ್ಬಿಟ್ಟು ಬ್ಯಾಂಗಲ್ ಬಾಕ್ಸು. ಆ್ಯಕ್ಚುಲಿ ಗೃಹ ಪ್ರವೇಶಕ್ಕಿಂತ ಮುಂಚೆನೇ 2 ಆರ್ಡರ್ ಮಾಡಿದ್ದೆ. ನಮ್ಮ ಮನೇಲಿ ನಮ್ಮಮ್ಮ ಸಿಕ್ಕಾಪಟ್ಟೆ ಬಳೆ ಹಾಕ್ತಾರೆ. ನಮ್ಮಮ್ಮನ ಫ್ರೆಂಡ್ಸ್ ನೋಡ್ತಿದ್ರೆ ಗೊತ್ತಿರುತ್ತೆ, ನಮ್ಮಮ್ಮ ಯಾವಾಗಲೂ ಕೈ ಇಷ್ಟು ಬಳೆ ಇರುತ್ತೆ. ಸೊ ಹಂಗಾಗಿ ಇನ್ನೂ 2 ಎಕ್ಸ್ಟ್ರಾ ಆರ್ಡರ್ ಮಾಡಿದ್ದೀನಿ. ಮುಂಚೆ 2 ಇತ್ತು, 2 ಮಾಡಿದ್ದೀನಿ. ಸೊ ಇದು ಬಳೆ ಬಾಕ್ಸು, ಬ್ಯಾಂಗಲ್ ಬಾಕ್ಸ್. ಸೊ ನೆಕ್ಸ್ಟ್ ಬಂದು ಇದರಲ್ಲಿ ಏನಿದೆ ಗೊತ್ತಿಲ್ಲ, ನೋಡಬೇಕು. ಇದು ಬೇಕಿತ್ತು. ಆ್ಯಕ್ಚುಲಿ ನಾವಿನ್ನೂ ಡೈನಿಂಗ್ ಟೇಬಲ್ ಏನೂ ಆರ್ಡರ್ ಮಾಡಿಲ್ಲ, ಬಟ್ ಆಮೇಲೆ ಮಾಡಿದ್ಮೇಲೆ ತರ್ಬೋದಿತ್ತು. ಬಟ್ ನಾನು ಆರ್ಡರ್ ಮಾಡಿಬಿಟ್ಟೆ. ಕ್ವಾಲಿಟಿ ದೊಡ್ಡದಾಗಿದೆ, ಚೆನ್ನಾಗಿದೆ. ಫ್ರೂಟ್ ಬ್ಯಾಸ್ಕೆಟು ಚೆನ್ನಾಗಿದೆ. ದೊಡ್ಡದು ಅಂಗಡಿಗಿರೋದು ಎಷ್ಟು ದೊಡ್ಡದು ನೋಡಿ, ಸಾಕಾಗಿದೆ. ನಮ್ಮನೆ ಫುಲ್ಲು ಗೋಲ್ಡು. ನೆಕ್ಸ್ಟ್ ಡೈನಿಂಗ್ ಟೇಬಲ್ ಬಂದ್ಮೇಲೆ ಇದು ಬಂದ್ಮೇಲೆ ಗೋಲ್ಡ್ ಹಣ್ಣು ನಮ್ಮನೆ ನೋಡಿ ಸಖತ್ತಾಗಿದೆ. ಇಷ್ಟು ದೊಡ್ಡದು ಬರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ನೋಡಿದ್ದೆ, ಬಟ್ ಅದರ ರಿವ್ಯೂನು ನೋಡಿದ್ದೆ. ಅದರಲ್ಲಿ ಫೋಟೋಸಲ್ಲೆಲ್ಲ ಸಣ್ಣದು ಕಾಣಿಸ್ತಿತ್ತು. ಸೊ ಸಣ್ಣದು ಅನಿಸ್ತಾ ಇತ್ತು. ಬಟ್ ಆದರೆ ಇವಾಗ ನನಗೆ ನೋಡಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇಷ್ಟು ದೊಡ್ಡದು ನಿಜ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಬರುತ್ತೆ ಅಂತ. ನೈಸ್. ಸೊ ತಗೋ, ಚಿನ್ನದ ಹಣ್ಣಿನ ಬುಟ್ಟಿ. ಸೊ ಖುಷಿ ಆಯಿತು, ಚೆನ್ನಾಗಿದೆ. ಮತ್ತೆ ಯಾರು ಮಾಡಿರೋದು? ಸೊ ನೆಕ್ಸ್ಟ್ ಏನಿದೆ, ಏನಿದೆ ಅಂತ ಗೊತ್ತಿಲ್ಲ. ಡ್ರೈ ಫ್ರೂಟ್ಸ್ಗಳು ಹಾಕೋದಕ್ಕೆ ಜಾರ್, ಗಾಜಿಂದು ಗ್ಯಾಸಿಂದು ಜಾರ್ ಆರ್ಡರ್ ಮಾಡಿದ್ದೆ. ಫೋಟೋದಲ್ಲಿ ಸ್ವಲ್ಪ ದೊಡ್ಡದು ಅನಿಸ್ತಿತ್ತು. ಪರವಾಗಿಲ್ಲ, ಡ್ರೈ ಫ್ರೂಟ್ಸ್ ಇಡೋದಕ್ಕೆ ಒಂದು ರೇಂಜಲ್ಲಿದೆ. ಸೆಟ್ ಆಫ್ 3 ಇಟ್ಟಿದ್ದು. ಚೆನ್ನಾಗಿದೆ, ಬಟ್ ಅದೇ ಅಲ್ಲಿ ನೋಡಿದಾಗ ಸ್ವಲ್ಪ ದೊಡ್ಡದು ಅನ್ನಿಸ್ತು. ಓಕೆ, ಈಗ ಬೇಕಿದ್ರೆ ನೀವು ಏನೇನೋ ಸ್ವಲ್ಪ 4 kg ಇಡಿಸುತ್ತಾ? 3 ಗ್ಲಾಸ್ ಜಾರ್ ಚೆನ್ನಾಗಿದೆ. ಇದರಲ್ಲೊಂದು 3 ಐಟಮ್ ಇದೆ ಅನಿಸುತ್ತೆ. ಇದನ್ನು ಈ ಬಾಕ್ಸ್ ಓಪನ್ ಮಾಡೋಣ. ಇದು ಆ್ಯಕ್ಚುಲಿ ಇವತ್ತು ಡೆಲಿವರ್ ಆಯಿತು. ಫುಲ್ ಪ್ಯಾಕ್ ಮಾಡಿದ್ದಾರೆ. ಬಾಕ್ಸ್ ಇದೇನು ತರಕಾರಿಗಳು, ಹಣ್ಣುಗಳು ಏನಾದರೂ ಇಟ್ಕೊಳ್ಳೋದಕ್ಕೆ ಏನೋ ಇದೆಲ್ಲ ಕಳಿಸ್ಬಿಟ್ಟಿದ್ದಾರೆ. ನಮ್ಮ ಗುಂಡಂಗೆ ಆಟ ಆಡೋಕ್ಕಾಗುತ್ತೆ. ಸ್ಟಿಕ್ಕರ್ಸ್ಗಳು ನೋಡಿ, ಫ್ರೂಟ್ಸು, ವೆಜಿಟೇಬಲ್ಸ್ ಇದೆಲ್ಲ ಕಳಿಸಿದ್ದಾರೆ. ಸೊ ಫ್ರಿಜ್ಜಲ್ಲಿ ಇಡೋದಕ್ಕೆ ಬಾಕ್ಸಸ್ಗಳು,
ಇಷ್ಟು ದೊಡ್ಡದು ಏನಪ್ಪ ಐಟಮ್ ಅಂತ ಅಂದರೆ ಇದರಲ್ಲಿ 2 ಐಟಮ್ ಇದೆ. ಏನಿರ್ಬೋದು ಅಜ್ಜಿ? ಇಷ್ಟು ದೊಡ್ಡದು ಏನಿರ್ಬೋದು ಹೇಳು ಮನೆಗೆ? ಏನಿರ್ಬೋದಮ್ಮ? ಹಿಂಗೆ ಗೊತ್ತು. ಅಮೆಝಾನಲ್ಲಿ ಏನಂದರೆ ಪ್ಯಾಕಿಂಗ್ ತುಂಬ ಚೆನ್ನಾಗಿ ಮಾಡ್ತಾರೆ. ಇದ್ರೊಳಗೆ ಇನ್ನೊಂದು ಪ್ಯಾಕಿಂಗು ಅಪ್ಪ. ಇದು ನಮ್ಮ ಅಜ್ಜಿಗೆ ಯೂಸ್ ಆಗಲಿ ಅಂತ ಇವಾಗ ಎಣ್ಣೆ ಇರುತ್ತೆ ನೋಡಿ, ಎಣ್ಣೆ ದೋಸೆ ಮತ್ತು ನೀವು ಏನಾದರೂ ಸ್ಪ್ರೇ ಮಾಡಿ ಅಂಚಲ್ಲಿ ದೋಸೆ ರೊಟ್ಟಿ ಏನಾದರೂ ಮಾಡ್ತೀರಲ್ಲ, ಕೈಯಲ್ಲಿ ತೆಗೆದು ಸ್ಪೂನಲ್ಲಿ ತೆಗೆದು ಹಿಂಗೆ ಹಾಕೋ ಬದಲು ಇವಾಗ ಈಸಿಯಾಗಿ ಎಣ್ಣೆ ಹಾಕ್ಬಿಟ್ಟು ಹಿಂಗೆ ಸ್ಪ್ರೇ ಮಾಡಿದ್ರೆ ಫುಲ್ಲು ಆಗುತ್ತೆ. ನೀನು ಸ್ಪೂನಲ್ಲಿ ಅಂಚಿಗೆ ಇದಾಗ್ತಿದ್ದಲ್ಲ ಎಣ್ಣೆ, ಆಮೇಲೆ ಅದ್ರ ಮೇಲೆ ದೋಸೆ ಹಾಕ್ತಿದ್ದಲ್ಲ, ಅದ್ರ ಬದಲು ಇದಕ್ಕೆ ಎಣ್ಣೆ ಹಾಕೊಂಡ್ಬಿಡು, ಹಿಂಗೆ ಸ್ಪ್ರೇ ಮಾಡು ಅಷ್ಟೇ ಆಯಿತಾ? ಆಮೇಲೆ ಇದೇನಪ್ಪ ಅಂತ ಅಂದರೆ ನಿಂತ್ಕೊಂಡ್ಬಿಡ್ತೀನಿ. ಇದು ಬಂದು ನಮ್ಮಮ್ಮಂಗೆ ನನ್ನ ಬಟ್ಟೆ ಐರನ್ ಮಾಡಿಕೊಡು ಅಂತ ಬಾಯಿಲಿ ಮಾಡ್ಕೊಡ್ತಾನೆ ಬಟ್ಟೆ ಐರನ್ ಸ್ಟ್ಯಾಂಡ್. ನನ್ನ ಬಟ್ಟೆನೇ ನಾನು ಐರನ್ ಮಾಡಾಕಳಲ್ಲ. ಅದೇ ನಿನ್ ಬಟ್ಟೆ ನೀನು ಐರನ್ ಮಾಡಲ್ಲ, ನನಗೆ ಮಾಡು, ನೀನು ಪ್ರಾಕ್ಟೀಸ್ ಮಾಡಂತ. ಸಾಧ್ಯವೇ ಇಲ್ಲ. ಓ ಮೈ ಗಾಡ್, ಎದ್ದು ನಿಂತ್ಕೊಳ್ಳೋಣ. ಅದ್ರ ಬಗ್ಗೆ ಏನೋ ಅವೇರ್ನೆಸ್ ಆಯ್ತದೆ, ಏನು ಸುಮ್ಮನೆ ಇವೆಲ್ಲ. ಪಿಂಕ್ ಕಲರ್ ಬಂದ್ಬಿಟ್ಟಿದೆ. ನಾನು ಪಿಂಕ್ ಕಲರ್ ಮಾಡಿರಲಿಲ್ಲ, ಬ್ಲೂ ಮಾಡಿದ್ದೆ. ಸೊ ಕಲರ್ ಇಟ್ಕೊಂಡು ಏನು ಮಾಡೋದು? ಕವರ್ ಸರಿ ಆಗ್ತದೆ. ಸೊ ಇದು ಐರನ್ ಸ್ಟ್ಯಾಂಡು. ಐರನ್ ಮಾಡೋದಕ್ಕೆ ಇನ್ಮೇಲಿಂದ ನಮ್ಮಮ್ಮ ಫುಲ್ಲು ಐರನ್ ಮಾಡ್ತಾರಂತೆ, ಅದಕ್ಕೆ ಐರನ್ ಸ್ಟ್ಯಾಂಡ್ ತಂದಿದ್ದೀನಿ. ನನ್ನ ಬಟ್ಟೆಗಳನ್ನೆಲ್ಲ ಐರನ್ ಮಾಡಲಿ ಅಂತ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನಾನು ಬ್ಯಾಂಗ್ಳೂರಲ್ಲಿ ಇಟ್ಕೊಂಡಿದ್ದೀನಿ. ಇದು ಮತ್ತೆ ಇನ್ನೊಂದು ಏನಂದ್ರೆ ನೋಡಿ, ನೀವು ಸ್ಟೀಲ್ದೆಲ್ಲ ಆರ್ಡರ್ ಮಾಡಿದ್ರೆ ಇಲ್ಲಿ ತುಕ್ಕಿಡ್ಬಿಡುತ್ತೆ, ಮನೆ ಎಲ್ಲ ಉಡಿಸ್ಬೇಕಾರಲ್ಲ. ಈ ಥರ ನೀವು ಏನಿದು ಫೈಬರ್ ಅಂತಾರೋ ಪ್ಲಾಸ್ಟಿಕ್ ಅಂತಾರೋ ಗೊತ್ತಿಲ್ಲ. ಸೊ ಇದು ಆ್ಯಕ್ಚುಲಿ ಯಾವುದು ಏನು ಡ್ಯಾಮೇಜ್ ಆಗಿಲ್ಲ, ಎಲ್ಲ ಚೆನ್ನಾಗಿ ಬಂದೈತೆ. ಇಳಿ ಇದು. ಸೊ ಐರನ್ ಸ್ಟ್ಯಾಂಡು, ಇಲ್ಲಿ ಐರನ್ ಬಾಕ್ಸ್ ಇಟ್ಕೊಳ್ತೀವಿ ನೋಡಿ, ಈ ಥರ ಇಟ್ಕೊಳ್ತಿದ್ದಾರೆ. ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಇದು ಪಿಂಕ್ ಮಾಡಿರಲಿಲ್ಲ, ಬ್ಲೂ ಕಲರ್ ಮಾಡಿದ್ದೆ, ಬಟ್ ಈ ಕಲರ್ ಬಂದಿದೆ, ಪರವಾಗಿಲ್ಲ. ಸೊ ಗಾಯ್ಸ್ ನೋಡಿ, ನನಗಿದಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆಮೇಲೆ ಇಲ್ಲಿ ಎಲ್ಲ ಇದೆಲ್ಲ ಇದೆ. ಆಮೇಲೆ ಇಲ್ಲಿ ಬ್ಯಾಂಗಲ್ ಬಾಕ್ಸ್, ಟ್ರೈಪಾಡ್ ಇದು ನೋಡಿ ಸೆಟ್ ಮಾಡಿದೆ. ಸೊ ಎಣ್ಣೆ ಬಾಟಲ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ ಹಿಂಗಿದೆ. ಸೊ ಇಷ್ಟು ಟ್ರೈಪಾಡ್ನ ಸೆಟ್ ಮಾಡಿದೆ ನೋಡಿ, ಇಷ್ಟು ಚೆನ್ನಾಗಿದೆ ಅಂತ. ಕ್ವಾಲಿಟಿ ವೈಸ್ ಮಾತ್ರ ಸೂಪರ್ ಸಕ್ಕತ್ತಾಗಿದೆ. ನಾನು ಲಾಸ್ಟು ಆಫ್ಲೈನಲ್ಲಿ ತೊಗೊಂಡಿದ್ದೆ ಇಲ್ಲ ಶಿವಮೊಗ್ಗದಲ್ಲಿ, ಬಟ್ ಅದಷ್ಟು ಕ್ವಾಲಿಟಿ ಇರಲಿಲ್ಲ. ಇದು ಮಾತ್ರ ತುಂಬ ಚೆನ್ನಾಗಿದೆ. ಕ್ಯಾಮ್ರಾ ಕೂಡ ಇಡ್ಬೋದು ನೀವು. ಸೊ ಚೆನ್ನಾಗಿದೆ, ನೈಸ್. ಬಟ್ ಆದರೆ ಬೇಜಾರಾಗಿದೆ, ಇದು ಎಲ್ಲ ಆಡ್ತದೆ ಇದು ಸ್ಟ್ಯಾಂಡು ನೋಡಿ. ಸೊ ಇವಾಗ ವೀಡಿಯೋ ಮಾಡೋಕ್ಕೆ ಅಂತ ಇದಿಷ್ಟು ಹಿಂಗೆ ತೆಗ್ದಿಟ್ಟಿದ್ದೆ, ನೋಡ್ಬೋದು ಇದೆಲ್ಲ. ಸೊ ಇದಿಷ್ಟು ಇದೆ. ಸ್ವಲ್ಪ ಹೈಟ್ ಮಾಡಿಕೊಂಡೆ, ಬಟ್ ಆದರೆ ಇದು ಯಾಕೋ ಫುಲ್ ಶೇಕ್ ಆಗ್ತಾಯಿದೆ. ಇದು ರಿಟರ್ನ್ ಕೊಡೋದ ಇದನ್ನೇ ಇಟ್ಕೊಳ್ಳೋದ ಗೊತ್ತಾಗ್ತಾ ಇಲ್ಲ. ಸೊ ನೋಡೋಣ. ಸೊ ಇಷ್ಟೆಲ್ಲ ಐಟಮ್ಸ್ ಇವಾಗ ಇಟ್ಟಿದ್ದೀವಿ. ಹಾಗೆ ಮ್ಯಾಟ್ರೆಸ್ ಕೂಡ ಆರ್ಡ್ರ್ ಮಾಡಿದ್ದೆ, ಅದು ನಿಮಗೆ ನಾನು ಏನು ಬೆಡ್ ಫಿಟ್ ಮಾಡ್ತಿರೋದು ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಟೋಟಲ್ ಒಂದಿಷ್ಟು ಐಟಮ್ಸ್ ಇವತ್ತು ಬಂತು.
ಮತ್ತು ಗೃಹ ಪ್ರವೇಶದ ಮುಂಚೆನೂ ಅಷ್ಟೇ ನಾನು ತುಂಬ ಐಟಮ್ಸ್ ಆರ್ಡರ್ ಮಾಡಿದ್ದೆ. ಅದು ನಾನು ನೆಕ್ಸ್ಟ್ ಹೋಮ್ ಟೂರ್ ಯಾವಾಗಾದರೂ ಮಾಡಿದಾಗ ತೋರಿಸ್ತೀನಿ ಯಾವ್ದಾದ್ರು ಎಲ್ಲೆಲ್ಲಿ ತೊಗೊಂಡೆ ಅಂತ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಹಾಗೆ ಈ ಟಿ ವಿನೂ ಬಂದುಬಿಟ್ಟು ಬೇರೆ ಬ್ಲಾಗಲ್ಲಿ ಬರುತ್ತೆ, ಅದು ಯಾವ ಟಿ ವಿ ಏನು ಇತ್ತು ಅಂತೆಲ್ಲ ಹೇಳ್ತೀನಿ. ಸೊ ಈ ಬ್ಲಾಗ್ನ ಎಲ್ಲಿಗೆ ಏನು ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್.